ಕನ್ನಡದ ಜೋಕ್ಗಳ ಬಗ್ಗೆ ಆಗಾಳೆ ನಾ ಅಂದ್ರೆ ಹಿಂದಕ್ಕೆ ನಿಮ್ಗೆ ಹೇಳಿದ್ದೆ, ಜಾರ್ಖಂಡ್, ಹಾರ್ಕೊಂಡ್ ಇಂಥವೆಲ್ಲ. ಇನ್ನೊಂದು ಭಾರಿ ಇಂಟ್ರೆಸ್ಟಿಂಗ್ ಗಂಡ ಹೆಂಡತಿ ನಡೆಯುವಂಥ ಜೋಕು. ಇದು ಭಾಳ ದಿವಸದ ಮೇಲೆ ಆ ಹೆಂಡತಿಗೆ ಗೊತ್ತಾಗ್ಬಿಡ್ತು. ಏನಂತಂದ್ರೆ ತನ್ನ ಗಂಡ ಇನ್ನೊಬ್ಬಕ್ಕಿನ್ನ ಇಟ್ಕೊಂಡಾನ. ಆಕಿ ರಾಣಿ. ಆಕಿ ಬಂದು ಕೇಳಿದ್ಲು, ಅಲ್ರಿ ನಿಮಗೆ ರಾಣಿ ಅನ್ನೋ ಹೆಂಡ್ತಿದ್ದಾಳಂತ ನೀವು ಹೇಳೇ ಇಲ್ಲ ನನಗೆ. ಅದಕ್ಕೆ ನೋಡಿ ಸುಳ್ಳು ಹೇಳಬೇಡ, ನಾನು ನಿನ್ನ ಲಗ್ನ ಆಗೋ ಮುಂದೆ ಹೇಳಿದ್ದೆ, ನಾನು ನಿನ್ನ ರಾಣಿ ಥರ ನೋಡ್ಕೋತೀನಿ ಅಂತ ಹೇಳಿದ್ನಿಲ್ಲ. ಹುಬ್ಬಳ್ಳಿಯ ರಾಯನಗೌಡರು ಅನ್ನೋರು 2 ಜೋಕ್ ಕಟ್ಸ್ಯಾರ. ಅದ್ರಾಗ ಒಂದೇದು ಹಿಂಗದ, ಒಬ್ಬವ ಅರ್ಧಂಬರ್ಧ ಶಾಣೆ ಆಯಿತು ಮನುಷ್ಯ ಡಾಕ್ಟ್ರ್ ಹತ್ರ ಹೋದಂತ. ಡಾಕ್ಟ್ರಿಗೆ ಚೆಕಪ್ ಎಲ್ಲ ಮಾಡಿದರು. ಡಾಕ್ಟ್ರು ಅಂದರು, ಒಂದು ಸ್ವಲ್ಪ ಸೀರಿಯಸ್ ವಿಷಯ ಅದ, ನೀವು ಒಂದು ಸ್ವಲ್ಪ ಲಕ್ಷ ಕೊಟ್ಟು ಕೇಳಿ. ಹೇಳ್ರಿ, ಏನಿಲ್ಲ, ನಿಮ್ಮದು ಕಿಡ್ನಿ ಫೇಲ್ ಆಗ್ಯದ. ಪೇಷಂಟ್ ಡಾಕ್ಟ್ರ್ ಗಾಬ್ರಿ. ಪೇಷಂಟ್ ಯಾಕ್ರಿ ಏನಾಯ್ತು? ಅಲ್ರಿ ನನ್ನ ಕಿಡ್ನಿ ಎಂದು ಸಾಲಿಗೆ ಹೋಗಿಲ್ಲ, ಅದು ಹೆಂಗೆ ಫೇಲ್ ಆಗ್ತದೆ? ವಿಷ ಮತ್ತು ವಿಸ್ಕಿ ನಡುವೆ ಡಿಫ್ರೆನ್ಸ್ ಏನು ಅಂತ ಹೇಳ್ತಾರೆ. ನೋಡಿರಿ, ವಿಸ್ಕಿ ಕುಡೀರಿ, ನೀವು ಮಂದಿ ಮುಂದೆ ಕುಣಿತೀರಿ. ವಿಸ್ಕಿ ಕುಡೀರಿ, ನೀವು ಮಂದಿ ಮುಂದೆ ಕುಣಿತೀರಿ. ವಿಷ ಕುಡೀರಿ, ಮಂದಿ ನಿಮ್ಮ ಮುಂದೆ ಕುಣಿತಾರೆ. ಒಂದು ಕಡೆ ಸಾಲಿ ಹುಡುಗರೆಲ್ಲ ಆಟ ಆಡ್ಲಿಕ್ಕೆ ಹತ್ತಿದ್ರು. ಹಳ್ಳಿ ಸಾಲಿ, ಯಾಕಂತಂದ್ರೆ ಬಿಡು ವೇಳೆದಾಗ ಬೇರೆ ಬೇರೆ ಕೆಲಸ ಮಾಡ್ತಿರ್ತಾರೆ ಹುಡುಗರು. ಒಬ್ಬ ಹುಡುಗ ಮಾತ್ರ ಕುರಿ ಕಾಯವಿದೆ. ಅವ ಸಾಲಿ ಪಾಠ ಮುಗಿದು ಕೂಡಲೇ ಓಡಿ ಒಂದು ಕುರಿ ಕಾಯ್ಕೋತ ನಿಂತಿದ್ದ. ಮಾಸ್ತರ್ ಅದ ದಾರಿ ಒಳಗೆ ಹೊಂಟಿದ್ರು. ಕೇಳಿದ್ರು, ಅಲ್ಲೊಂದು ಕುರಿ ಮತ್ತು ಕುರಿ ಮರಿ ಇತ್ತು. ಅವ್ನು ಕೇಳಿದರು, ಏಯ್ ಯಾರ್ದು ಈ ಕುರಿ ಮತ್ತು ಯಾರ್ದು ಈ ಕುರಿ ಮರಿ? ಅದಕ್ಕೆ ಹುಡುಗ ಹೇಳ್ದ, ಸರ್ ಕುರಿ ಮರಿ ಯಾರ್ದಂತ ಗೊತ್ತದ, ಅದ್ರ ಕುರಿ ಯಾರ್ದು ಗೊತ್ತಿಲ್ಲ ಅಂದ್ರೆ. ಹೌದು, ಈ ಕುರಿ ಮರಿ ಅದಲ್ರಿ, ಅದು ಇದ ಕುರಿದು, ಅದು ಆ ಕುರಿ ಯಾರ್ದು ಗೊತ್ತಿಲ್ಲ ಅಂದ್ರೆ. ಏ ಹುಡುಗ, ನೀ ಖರೆ ಹೇಳ, ನಿನಗೆ ಯಾವ ಪ್ರಾಣಿ ಭಾಳ ಲೈಕ್ ಆಗ್ತದೆ ಅಂದ್ರೆ ನಿನಗೆ ಯಾವ ಪ್ರಾಣಿ ಇಷ್ಟ? ಅದಕ್ಕೆ ಹುಡುಗ ನನಗೆ ಬೆಕ್ಕು ಇಷ್ಟ ರೀ ಅಂತ. ಯಾಕಂದ್ರೆ ಬೆಕ್ಕು ಅಡ್ಡು ಹೋದ ಕೂಡ ನಮ್ಮ ಅಜ್ಜಿ ಹೇಳ್ತಾಳೆ, ಏ ಸಾಲಿಗೆ ಹೋಗ್ಬೇಡಿ ಇವತ್ತ. ಹಳ್ಳಿ ಹೀರೋ ಒಬ್ಬವ ಬೆಂಗಳೂರು ನೋಡ್ಲಿಕ್ಕೆ ಬಂದ. ಬೆಂಗಳೂರಿನಾಗ ಡಬಲ್ ಡಕ್ಕರ್ ಬಸ್ ನೋಡಿ ಭಾರಿ ಖುಷಿ ಆಯ್ತು ಅವಾಗ. ಇಮಿಡಿಯೇಟ್ಲಿ ಒಂದು ಬಸ್ ಹತ್ತಿದ. ಅವ ನಿಚ್ಚಣಿಕೆ ಏರಿ ಮ್ಯಾಲೆ ಹೋಗೋದನ್ನು ಕಂಡಕ್ಟರ್ ನೋಡ್ದ. ಹೋಗೋ ಮುಂದೆ ಟಿಕೆಟ್ ಕೊಟ್ಟು ಕಳಿಸಿದ. ಇವ ಮ್ಯಾಲೆ ಹೋಗಿ ಕೂತ್ಕೊಳ್ಳೆ ಬಸ್ ಸ್ಟಾರ್ಟ್ ಆಯ್ತು. ಗಾಬರಿ ಅದ. ಆ ಹಳ್ಳಿ ಹೀರೋ ಕೆಳಗೆ ಧರ್ರ ಅಂತ ತಿಳಿದು ಬಂದ. ಕಂಡಕ್ಟರ್ ಕೇಳ್ದ, ಕಂಡಕ್ಟರ್ ನಾ ಮ್ಯಾಲೆ ಕೊಡಂಗಿಲ್ಲ, ನನಗೆ ಹೆದರಿಕೆ ಆಗ್ತದೆ. ಕಂಡಕ್ಟರ್ ಯಾಕೋ ಏನಾಯ್ತು? ಅಲ್ಲ ಕಂಡಕ್ಟರ್, ಮ್ಯಾಲೆ ಡ್ರೈವರ ಇಲ್ಲ. ನೋಡ್ರಿ, ಒಂದು ಲೈನ್ SMS ಭಾಳ ಚಂದ ಇರ್ತಾವೆ. ಇತ್ತೀಚೆಗೆ ದಸರಾ ಆತು. ದಸರಾದಾಗ ನನಗೊಂದು SMS ಬಂದಿತ್ತು. ಸುಖಿ ಸಂಸಾರಕ್ಕೆ ಒಂದು ಭಾರಿ ಚಂದ ಗುಟ್ಟದ, ದಯವಿಟ್ಟು ಓದಿ ತಿಳ್ಕೊರಿ. ಸುಖಿ ಸಂಸಾರ ನಿಮ್ದು ಆಗಿರ್ಬೇಕಾಗಿತ್ತು ಅಂದ್ರೆ ನೀವು ಸ್ವತಃಕ್ಕೆ ಹುಲಿ ಅಂತ ತಿಳ್ಕೊಬೇಕು. ಹುಲಿ ಅಂತ ತಿಳ್ಕೊಬೇಕು. ನಿಮ್ಮ ಹೆಂಡತಿಯನ್ನು ಕಾಳಿಕಾ ಮಾತಾ ಅಂತ ತಿಳ್ಕೊಬೇಕು. ಅಂದ್ರೆ ನಿಮ್ಮ ಸಂಸಾರ ಸುಖಿಯಾಗಿರ್ತದೆ. ಹ್ಯಾಪಿ ದಸರಾ ಅಂತ ಹೇಳಿದರು. ನೋಡಿರಿ, ಇಂಥ ಚಂದ ಜೋಕ್ಗಳು ನಿಮ್ಮ ಹತ್ರ ಇದ್ರಂದ್ರೆ ದಯವಿಟ್ಟು ನಮಗೆ 1 ಲೈನ್ ಜೋಕ್ಗಳಿರಲಿ, 10 ಲೈನಿನ ಜೋಕ್ ಇರಲಿ, ನೀವು ಆ ಜೋಕ್ ಓದಿ ನಿಮ್ಗೆ ನಗು ಬಂತು ಅಂದ್ರೆ ಅದನ್ನು ನಮಗೆ ರವಾನಿಸ್ರಿ. ನೀವು ರವಾನಿಸಬೇಕಾಗಿರೋ ನಂಬರ್ ಭಾಳ ಸಿಂಪಲ್ ಅದ, 9900980099. ಮತ್ತು ಮಸ್ತ್ ಮನುಷ್ಯ ಅನ್ನೋ ಈ ಸೆಕ್ಷನ್ಯಾಗ ನೀವು ಭಾಗವಹಿಸ್ಬೋದಾಗಿದೆ. ಯಾಕಂದ್ರೆ ಖರೆ ಅಂದ್ರೆ ಇಷ್ಟು ಜೋಕ್ ಜಂಕ್ಷನ್ಯಾಗ ಜೋಕ್ ಕೇಳಿ ನೀವು ಜೋಕ್ಗಳನ್ನು ಸಂಗ್ರಹ ಮಾಡಿರಿ ಅಂತ ನನ್ನ ಕಲ್ಪನಾ. ಅದ್ರ ಪ್ರಕಾರ ನಿಮ್ಮ ಕಡೆ ಚಲೋ ಜೋಕ್ಗಳಿತ್ತು ಅಂತಂದ್ರೆ ನನ್ನ ಜೊತೆ ಇಲ್ಲಿ ಬಂದು ಜೋಕ್ ಜಂಕ್ಷನ್ಯಾಗ ಇಡೀ ಕರ್ನಾಟಕಕ್ಕೆ ಜೋಕ್ಗಳನ್ನು ಹೇಳ್ಬೋದು. ಅದಕ್ಕೆ ನೀವು ಮಾಡಬೇಕಾಗಿದ್ದಿಷ್ಟ, ನೀವು ಹೇಳಬೇಕಾಗಿರೋ ಜೋಕ್ಗಳನ್ನು ಒಂದು ಬೆಳೆ ಹಾಳಿ ಒಳಗೆ ಬರೀರಿ ಮತ್ತು ನಿಮ್ಮದೊಂದು ಫೋಟೋ ಹಚ್ಚಿ ಅದನ್ನು ನಮ್ಗೆ ಇಲ್ಲಿ ಕಳಿಸ್ರಿ. ನಮ್ಮ ವಿಳಾಸ ಕಾಣಿಸ್ತದೆ ನೋಡಿರಿ ಸ್ಕ್ರೀನ್ ಮೇಲೆ. ಮತ್ತು ಬ್ರೇಕ್ ತೊಗೊಳಿಕತ್ತೀನಿ, ಇಮಿಡಿಯೇಟ್ ವಾಪಸ್ ಬರ್ತೀನಿ, ಎಲ್ಲಿ ಹೋಗ್ಬೇಡ್ರಿ.